ಹಲೋ ಫ್ರೆಂಡ್ಸ್, ಅಸ್ಸಲಾಮ್ ಅಲೈಕುಮ್, ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಸಿನ್ ಫ್ರೀ ಕಿಚನ್. ಇವತ್ತು ನಾನು ನೂಡಲ್ಸ್ ರೆಸಿಪಿಯನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಿದ್ದೀನಿ. ನೋಡಿ ಇದು ಹೇಗೆ ಮಾಡೋದು ಅಂತ. ಬನ್ನಿ ರೆಸಿಪಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ನೀರು ಕುದಿಯೋಕ್ಕಿಡೋಣ. ಈ ನೀರು ಕುದೀತಿರುವಾಗಲೇ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಮತ್ತು ಸನ್ಫ್ಲವರ್ ಆಯಿಲನ್ನು ಹಾಕಿ ಇದನ್ನು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಇದು ಕುದ್ದ ಮೇಲೆ ಇದಕ್ಕೆ ನೂಡಲ್ಸ್ ಹಾಕಿ ನೋಡಿ ಇಷ್ಟು ಬೆಂದರೆ ಸಾಕು. ಇದನ್ನು ಈ ಥರ ಬೇಯಿಸಿ ಇಟ್ಕೋಬೇಕು. ನೂಡಲ್ಸ್ ಬೇಯಿಸುವಾಗ 1 ಸ್ಪೂನು ಆಯಿಲ್ ಹಾಕಿದ್ರೆ ಇದು ಒಂದಕ್ಕೆ ಒಂದು ಅಂಟ್ಕೊಳ್ಳಲ್ಲ. ಇದು ಚೆನ್ನಾಗಿ ಉದುರುದ್ರಾಗಿರುತ್ತೆ. ಅದಕ್ಕಾಗಿ ಅದಕ್ಕೆ 1 ಸ್ಪೂನು ಆಯಿಲನ್ನು ಹಾಕಿ ಬೇಯಿಸ್ಬೇಕು. ಬೇಯಿಸಿದ ಈ ನೂಡಲ್ಸನ್ನು ಶೋಧಿಸ್ಕೊಂಡು ಇಟ್ಕೋಬೇಕು. ಇದ್ರ ನೀರೆಲ್ಲ ಚೆನ್ನಾಗಿ ಶೋಧಿಸ್ಕೊಂಡ್ಮೇಲೆ ಇದನ್ನು ತಣ್ಣಗಾಗೋಕ್ಕೆ ಇಡಬೇಕು. ಇಲ್ಲಿ ಈ ಸೈಡ್ ಇದು ತಣ್ಣಗಾಗ್ತಿರಲಿ. ಈಗ ನಾವು ಇದಕ್ಕೆ ಮಸಾಲ ರೆಡಿ ಮಾಡೋಣ. ಗ್ಯಾಸ್ ಆನ್ ಮಾಡಿ ಅದಕ್ಕೆ ಒಂದು ಬಾಣಲಿ ಇಟ್ಟು ಆ ಬಾಣಲಿಗೆ ಒಂದು 4 ಸ್ಪೂನು ಸನ್ಫ್ಲವರ್ ಆಯಿಲನ್ನು ಹಾಕಿ ಆಯಿಲ್ ಬಿಸಿ ಆದಮೇಲೆ ಅದಕ್ಕೆ ಒಂದು ಸಣ್ಣದಾಗಿ ಹೆಚ್ಚಿದ ಈರುಳ್ಳಿನ ಹಾಕಬೇಕು. ಮತ್ತು ಒಂದು ಹಸಿಮೆಣಸು ಸಣ್ಣದಾಗಿ ಕಟ್ ಮಾಡಿದ್ದನ್ನು ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಆಗಿ ಮಾಡಬೇಕು. ಅದು ಗೋಲ್ಡನ್ ಬ್ರೌನ್ ಆಗುವವರೆಗೆ ಅದನ್ನು ಫ್ರೈ ಮಾಡಬೇಕು. ಹೀಗೆ ಫ್ರೈ ಆಗ್ತಿರುವಾಗನೇ ಇದಕ್ಕೆ 1.5 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಬೇಕು. ಇಲ್ಲದಿದ್ದರೆ ಶುಂಠಿ ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಅದನ್ನು ಬೇಕಾದರೆ ಹಾಕ್ಬೋದು. ಈಗ ಹಾಕಿ ಅದನ್ನು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಬೇಕು. ಈಗನೇ ಇದಕ್ಕೆ ನಾವು ಒಂದು ಚಿಕನ್ ಮ್ಯಾಗಿ ಕ್ಯೂಬ್ ಅದನ್ನು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದೆಲ್ಲ ಮಿಕ್ಸ್ ಮಾಡಿದ್ಮೇಲೆ ನಾವು ನೂಡಲ್ಸ್ ಮಸಾಲಾನ ಹಾಕಬೇಕು. ನಾನು 1 ಪ್ಯಾಕ್ ಹಾಕಿದ್ದೀನಿ. ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ ಖಾರಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ಪೆಪ್ಪರ್ ಪೌಡ್ರ್ ಹಾಕಬೇಕು. ನಾನು ಒಣಮೆಣಸಿನ ಪುಡಿ ಹಾಕಿಲ್ಲ, ಪೆಪ್ಪರ್ ಪೌಡ್ರೆ 1 ಸ್ಪೂನ್ ಹಾಕಿದ್ದೀನಿ. ಹಾಕಿ ಅದನ್ನು ಸಹ ಮಿಕ್ಸ್ ಮಾಡಬೇಕು. ಈಗ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿಟ್ಟ ವೆಜಿಟೇಬಲ್ಸ್ ಎಲ್ಲ ಹಾಕಬೇಕು. ಇದರಲ್ಲಿ ನಾನು ಕ್ಯಾರೆಟು, ಬೀನ್ಸು, ಕ್ಯಾಬೇಜು ಮತ್ತು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಇದನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಟಿದ್ದೀನಿ. ಇದನ್ನು ಹಾಕಿ ಮಿಕ್ಸ್ ಮಾಡಬೇಕು. ಇದಕ್ಕೆ ರುಚಿಗೆ ಎಷ್ಟು ಬೇಕು ನೋಡಿ ಅಷ್ಟು ಉಪ್ಪು ಹಾಕಬೇಕು. ಜಾಸ್ತಿ ಉಪ್ಪು ಹಾಕಬೇಡಿ, ಇದು ಚಿಕನ್ ಕ್ಯೂಬಲ್ಲಿ ಇರುತ್ತೆ. ಅದಕ್ಕಾಗಿ ನೋಡಿಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕಿ ಇದನ್ನು ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಇದನ್ನು ಸ್ವಲ್ಪ ಹೊತ್ತು ಬೇಯೋಕ್ಕೆ ಇಡಬೇಕು. ಇದು ನೀರು ಹಾಕಿ ಬೇಯಿಸೋದು ಬೇಡ, ಇದು ಹಾಗೇ ಈ ಎಣ್ಣೆಯಲ್ಲೇ ಬೇಯಬೇಕು. ಹಾಗೆ ಸ್ಲೋ ಫ್ಲೇಮಲ್ಲಿಟ್ಟು ಇದನ್ನು ಬೇಯೋಕ್ಕೆ ಇಡಬೇಕು. ನೋಡಿ ಈಗ ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿ ಬೆಂದಿದೆ. ಬೆಂದ ಮೇಲೆ ನಾನು 1 ಸ್ಪೂನು ಸೋಯಾ ಸಾಸ್ ಹಾಕ್ತೀನಿ. ಮತ್ತು ಇದಕ್ಕೆ ಒಂದು 3 ಸ್ಪೂನು ಟೊಮೆಟೊ ಕೆಚಪ್ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಈಗಲೇ ಒಂದು ಅರ್ಧ ಸ್ಪೂನು ವಿನಿಗರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿ ಇಟ್ಟಿದ್ದೆ ಅದನ್ನು ಹಾಕ್ತೀನಿ. ಇದು ಬೇಕಾದರೆ ಹಾಕ್ಬೋದು, ಬೇಡದಿದ್ದರೆ ಬೇಡ. ನಾನು ಹಾಕಿದ್ದೀನಿ. ಹಾಕಿ ಇದನ್ನು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ 1 ಕಪ್ ಆಗುವಷ್ಟು ಬೋನ್ಲೆಸ್ ಚಿಕನನ್ನು ತೊಗೊಂಡಿದ್ದೆ. ಅದಕ್ಕೆ ಉಪ್ಪು ಮತ್ತು ಒಣಮೆಣಸಿನ ಪುಡಿ ಮತ್ತು ಸ್ವಲ್ಪ ಕಬಾಬ್ ಪೌಡ್ರು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಡೀಪ್ ಫ್ರೈ ಮಾಡಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಅದನ್ನು ಈ ಮಸಾಲೆಗೆ ಮಿಕ್ಸ್ ಮಾಡಿ ಒಂದು ಸತಿ ಚೆನ್ನಾಗಿ ಫ್ರೈ ಮಾಡಬೇಕು. ಇದೆಲ್ಲ ಮಿಕ್ಸ್ ಆದಮೇಲೆ ಇದನ್ನು ಒಂದು ಸತಿ ಸ್ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸಬೇಕು. ಇದು ಬೆಂದ ಮೇಲೆ ಇದಕ್ಕೆ ನಾವು ತಣ್ಣಗಾಗೋಕ್ಕೆ ಇಟ್ಟ ಆ ನೂಡಲ್ಸನ್ನು ಹಾಕಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನೂಡಲ್ಸ್ ರೆಡಿಯಾಗುತ್ತೆ. ಇದಕ್ಕೆ ಎಗ್ ಬೇಕಾದರೆ ಹಾಕಿ ಅದನ್ನು ಸಹ ಈ ಮಸಾಲೆಗೆ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಮಿಕ್ಸ್ ಮಾಡ್ಬೋದು. ಅದು ನಮಗೆ ಎಗ್ ಹಾಕಿದ್ರೆ ಇಷ್ಟ ಆಗಲ್ಲ, ಅದಕ್ಕೆ ನಾನು ಹಾಕಿಲ್ಲ. ನೀವು ಬೇಕಾದರೆ ಈ ಮಸಾಲೆ ಮಾಡುವಾಗಲೇ ಒಂದು ಎಗ್ಗನ್ನು ಹಾಕಿ ಅದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನೂಡಲ್ಸ್ ಜೊತೆಗೆ ಮಿಕ್ಸ್ ಮಾಡ್ಬೋದು, ಅದು ಚೆನ್ನಾಗಿರುತ್ತೆ. ನಾನು ಈಗ ಎಗ್ ಹಾಕ್ತೇನೆ, ಹಾಗೆ ಮಾಡಿದ್ದೀನಿ. ನೋಡಿ ಫ್ರೆಂಡ್ಸ್, ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ವಿಡಿಯೋ ನೋಡುವವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಿನ್ ಫ್ರೀ ಕಿಚನ್ಗೆ ಸಪೋರ್ಟ್ ಮಾಡಿ. ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ. ಬಾಯ್ ಫ್ರೆಂಡ್ಸ್. ನೀವು ರೆಸಿಪಿ ಎಲ್ಲ ನೋಡಿದ್ಮೇಲೆ ಕಮೆಂಟ್ ಹಾಕೋದನ್ನು ಮರಿಬೇಡಿ. ನೀವು ಕಮೆಂಟ್ ಹಾಕ್ತಿದ್ರೆ ನನಗೆ ಮತ್ತೆ ಒಳ್ಳೆ ರೆಸಿಪಿ ಮಾಡೋಕ್ಕೆಲ್ಲ ಇಂಟ್ರೆಸ್ಟ್ ಆಗುತ್ತೆ. ಅದಕ್ಕಾಗಿ ಪ್ಲೀಸ್ ದಯವಿಟ್ಟು ಕಮೆಂಟ್ ಮಾಡಿ.